ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆಂದರೆ ವಾಟ್ಸಪ್ಪಲ್ಲಿ ಆ್ಯಡ್ ಆಗಿರೋ ಮೆಟಾ AI ಎಂಬ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಮೆಟಾ AI ಅಂದರೆ ಈಗ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಮೆಸೆಂಜರಲ್ಲಿ ಇದು ಆ್ಯಡ್ ಆಗಿದೆ. ಅಂದರೆ ಇದು ಮೆಟಾ AI ಏನು ವರ್ಕ್ ಮಾಡುತ್ತೆ ನಿಮ್ಮ ಫೋನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೀವೇನಾದರೂ ನಮ್ಮ ಫೋನ್ ಹ್ಯಾಕ್ ಆಗಿ ಇದು ಬಂದು ಆ್ಯಡ್ ಆಗಿದೆ ಅಂದರೆ ಅಂದ್ಕೊಂಡ್ರೆ ಆ ಥರ ಅನ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದು ಒಂಥರ ಸೇಫ್ಟಿ ಆ್ಯಪು. ಇದು ಆ ಥರ ಹ್ಯಾಕ್ ಆಗಿ ಬಂದಿದ್ದಲ್ಲ, ಇದು ಒಂಥರ ಕಂಪ್ನಿಯವರು ಆ್ಯಡ್ ಮಾಡಿ ಆ್ಯಪ್ ಇದು. ಅಂದರೆ ಈಗ ಇಲ್ಲಿ ಎಲ್ಲಿ ಶೋ ಆಗುತ್ತೆ ಇದು ಆ್ಯಪು. ಈಗ ವಾಟ್ಸಪ್ಪಲ್ಲಿ ನೀವು ಆನ್ ಮಾಡ್ಕೊಂಡ ನಂತರ ಅಲ್ಲಿ ಮೊದಲಲ್ಲಿ ಗ್ರೀನ್ ಕಲರ್ ಒಂದು ಚೌಕಾಗಿ ಅಲ್ಲೊಂದು ಇದು ಇರುತ್ತಲ್ಲ, ಸಿಂಬಲ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಎಲ್ಲ ಕಾಂಟ್ಯಾಕ್ಟ್ಗಳು ತೋರಿಸುತ್ತಲ್ಲ, ಅದ್ರ ಮೇಲಲ್ಲಿ ಇದು ಗ್ರೀನ್ ಕಲರ್ ರಿಂಗ್ ಆ್ಯಡ್ ಆಗಿರುತ್ತೆ. ಆ ರಿಂಗ್ನ ಓಪನ್ ಮಾಡ್ಕೊಂಡ ನಂತರ ನೀವು ಯಾಕೆ ಹಾಕಿರ್ತಾರೆ ಆಸ್ಕ್ ಮೆಟಾ AI ಎನಿಥಿಂಗ್ ಅಂತ ಹಾಕಿ ಅಲ್ಲಿ ಅಂದರೆ ಅಲ್ಲಿ ಬರೆದಿರುತ್ತೆ. ಅಂದರೆ ಇದರ ಅರ್ಥ ಏನಂದರೆ ನೀವು ಮೆಟಾಗೆ ಏನಾದರೂ ಕೇಳಿದ್ರೆ ಅದೇ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ. ಈಗ ಎಕ್ಸಾಂಪಲ್ ಆಗಿ ನಿಮಗೇನಾದರೂ ಈಗ ನೀವು ವಾಟ್ಸಪ್ನ ಯೂಸ್ ಮಾಡುವಾಗ ನಿಮಗೆ ಒಂದು ಕ್ಯಾಟ್ ಇಮೇಜ್ ಆಗಲಿ, ಡಾಗ್ ಇಮೇಜ್ ಆಗಲಿ, ಅಥವಾ ಯಾರ್ದಾದ್ರೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿರೋ ಹೀರೋಗಳ ಇನ್ಫಾರ್ಮೇಷನ್ ಆಗಲಿ, ಯಾರಾದರೂ ಒಂದು ಪಾಪ್ಯುಲರ್ ಇರೋ ಫೇಮಸ್ ವ್ಯಕ್ತಿಗಳ ಇನ್ಫಾರ್ಮೇಷನ್ ಆಗಲಿ ನಿಮಗೆ ಬೇಕಾದಾಗ ನೀವು ನೀವು ವಾಟ್ಸಪ್ನ ಸ್ಕ್ರೋಲ್ ಮಾಡಿಕೊಂಡು ಗೂಗಲಲ್ಲಿ ಹೋಗಿ ಅಥವಾ ಬೇರೆ ಅಪ್ಲಿಕೇಶನಲ್ಲಿ ಹೋಗಿ ಅವ್ರದ್ರ ಬಗ್ಗೆ ಸರ್ಚ್ ಮಾಡಿಕೊಂಡು ನೋಡ್ತಿದ್ರಲ್ಲ, ಅದೇ ಥರ ಈಗ ಆ ಥರ ಹೋಗೋ ಅವಶ್ಯಕತೆ ಏನಿಲ್ಲ. ವಾಟ್ಸಪ್ಪಲ್ಲೇ ಅದು ಮೆಟಾ AIನಲ್ಲೇ ಎಲಿಬಲ್ ಮಾಡ್ಕೋಬೋದು ನೀವು ಅದನ್ನು. ಈಗ ಮೆಟಾ AIನ ಓಪನ್ ಮಾಡ್ಕೊಂಡ ನಂತರ ನೀವು ಅಲ್ಲಿ ಎಕ್ಸಾಂಪಲ್ ಆಗಿ ನೀವು ಒಂದು ಫಿಲ್ಮ್ ಇಂಡಸ್ಟ್ರಿಯ ಬಗ್ಗೆ ಹೇಳ್ತೀನಿ. ಅಂದರೆ ಈಗ ನಿಮ್ಮ ಕನ್ನಡ ಹಾರರ್ ಮೂವಿಗಳು ಬೇಕು ಅಂದರೆ ಕನ್ನಡ ಹಾರರ್ ಮೂವಿ ಯಾವ್ಯಾವಿದೆ ಅಂತ ಅಲ್ಲಿ ನೀವು ಕನ್ನಡ ಹಾರರ್ ಮೂವಿ ಅಂತ ಹೊಡೆದ್ರೆ ಅಲ್ಲಿ ಕನ್ನಡದಲ್ಲಿ ಎಷ್ಟು ಮೂವಿಗಳಿದೆ ಹಾರರ್ ಅಂತ ಒಟ್ಟು ನಿಮಗೆ ಶೋ ಆಗುತ್ತೆ. ಮತ್ತು ನೀವು ಕನ್ನಡ ಹೀರೋಗಳು ಯಾರದೇ ಎಕ್ಸಾಂಪಲ್ ಈಗ ದರ್ಶನ್ ಅವರು ನೇಮ್ ಮಾಡಿದ್ರೆ ದರ್ಶನ್ ಅವರು ಎಷ್ಟು ಪಿಕ್ಚರ್ ತೆಗೆದಿದ್ದಾರೆ ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತು ಮತ್ತು ಅವ್ರದ್ದು ಫುಲ್ ನೇಮು, ಒಂಥರ ಮಿನಿ ವಿಕಿಪೀಡಿಯಾ ಅಂತಲೇ ಹೇಳ್ಬೋದು. ಆ ಥರ ನಿಮಗೆ ಇನ್ಫಾರ್ಮೇಷನ್ ಅವೈಲೇಬಲ್ ಆಗುತ್ತೆ. ಮತ್ತು ಇದರಲ್ಲಿ ಎಲ್ಲ ಥರ ಒಂಥರ ಮಿನಿ ಗೂಗಲ್ ಅಂದರೂ ತಪ್ಪಾಗಲ್ಲ. ಇದರಲ್ಲಿ ಆ ಥರ ಎಲ್ಲ ಥರ ಇನ್ಫಾರ್ಮೇಷನ್ ನಿಮಗೆ ಅವೈಲೇಬಲ್ ಆಗುತ್ತೆ. ತುಂಬಾ ಯೂಸೂ ಇದೆ. ಅವರೆಲ್ಲ ತುಂಬ ಯೂಸ್ ಇದೆ, ವೇಸ್ಟ್ ಅಂತೂ ಇಲ್ಲ. ಯಾಕಂದರೆ ಯೂಸ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಇದೆ. ಒಂಥರ ಗೂಗಲ್ ಇದ್ದ ಥರನೇ. ಯಾಕಂದರೆ ಪ್ರತಿ ಸರ್ತಿ ಇನ್ಫಾರ್ಮೇಷನ್ ಬೇಕಾದಾಗ ವಾಟ್ಸಪ್ನ ಸ್ಕ್ರೋಲ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತಲೇ ಅವರು ಆ್ಯಡ್ ಮಾಡಿದ್ದಾರೆ. ಇದು ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತೆ. ಮತ್ತು ಇದರಲ್ಲಿ ನೀವು ಏನಾದರೂ ರೀಲ್ಸ್ ನೋಡಿದ್ರೆ ಅದರ ಈಗ ಒಂದು ಹಾರರ್ ರೀಲ್ಸ್ ಅಂತ ಹೊಡೆದ್ರೆ ಹಾರರ್ ರೀಲ್ಸ್ ಏನಿದೆಯಲ್ಲ ಎಲ್ಲ ರೀಲ್ಸ್ನೂ ನಿಮಗೆ ಅವೈಲೇಬಲ್ ಆಗುತ್ತೆ. ಮತ್ತು ಆಯಿತು, ಇಷ್ಟು ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.